ಹಣವಂತರು ಈ ರೀತಿ ರಹಸ್ಯಗಳನ್ನ ಇಟ್ಕೊಂಡೆ ರಿಚ್ ಪರ್ಸನ್ ಆಗಿ ಬೆಳೀತಾ ಇರೋದು. ದುಡ್ಡು ಮಾಡ್ತಿದ್ದೀನಿ, ದುಡ್ಡು ಮಾಡಿಬಿಟ್ಟೆ ಅನ್ನೋ ಗರ್ವ ನಿಮ್ಮ ಮನಸ್ಸಿನಲ್ಲಿ ಬಂದುಬಿಟ್ರೆ ನೀವು ಒಂದು ಒಳ್ಳೆ ಸ್ಥಾನಮಾನದಲ್ಲಿ ಇದ್ದರೂ ಕೂಡ ನೇರ ನಿಮ್ಮ ಮುಂಚೆ ಇದ್ದ ಪರಿಸ್ಥಿತಿಗೆ ತಂದು ನಿಲ್ಲಿಸ್ಬಿಡುತ್ತೆ. ಮುಂದೆ ಆಡೋರ್ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅಂದರೆ ನೀವು ಅವ್ರ ಮುಂದೆ ಒಂದು ಸ್ಥಾನಮಾನಕ್ಕೆ ಬಂದು ನಿಲ್ಲಬೇಕು. ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ತುಂಬ ಎಚ್ಚರಿಕೆಯಾಗಿರಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ. ಮಾಡೋದಕ್ಕೆ ನೀವು ಸೈಲೆಂಟ್ ಆಗಿರ್ತೀರಲ್ಲ, ಅದೇ ನಿಮ್ಮ ಪವರ್. ಇದನ್ನ ಮಿಸ್ಯೂಸ್ ಮಾಡ್ಕೊಳ್ದಲೇ ಇರೋ ರೀತಿ ನೀವು ಇರಬೇಕು. ಯಾರು ಕೂಡ ಇದನ್ನ ಮಿಸ್ಯೂಸ್ ಮಾಡ್ಕೋಬಾರ್ದು. ಆ ರೀತಿ ನೀವು ಸೈಲೆಂಟಾಗಿ ಇರಬೇಕು. ಅದೇ ನಿಮಗೆ ಪವರ್ ಆಗಿ ಕೆಲಸ ಮಾಡುತ್ತೆ. ಈ ಪವರ್ನ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂದರೆ ನಾನು ನಿಮಗೆ ಕೆಲವು ರಹಸ್ಯಗಳನ್ನ ಹೇಳ್ತೀನಿ, ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಣಕಾಸಿನ ವಿಷಯದಲ್ಲಿ ನೀವು ಕೆಲವು ಸೀಕ್ರೆಟ್ಸ್ನ ಮೇಂಟೈನ್ ಮಾಡಬೇಕಾಗುತ್ತೆ. ನಾನು ದುಡ್ಡು ಮಾಡ್ತಿದ್ದೀನಿ ಅಂದರೆ ಕೆಲವರು ವೆಲ್ ವಿಷರ್ಸ್ ಇರ್ತಾರೆ, ರಿಲೇಷನ್ಸ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇರ್ತಾರೆ. ಅವ್ರಿಗೆ ಹೇಳಿದ್ರೆ ಖುಷಿ ಪಡ್ತಾರೆ ಅನ್ನೋ ಮನೋಭಾವನೆ ನಿಮ್ಮ ಮನಸ್ಸಲ್ಲಿ ನೀವು ಇಟ್ಕೊಂಡು ಹೇಳಿದ್ರೆ ಬೆನ್ನು ತಟ್ಟಿದ್ರೆ, ಇನ್ನು ಕೆಲವರು 10% ನಿಮಗೆ ಬೆನ್ನು ತಟ್ಟೋರು ಇರ್ತಾರೆ, ಮತ್ತು 90% ನಿಮ್ಮ ಕಾಲು ಎಳೆಯೋದಕ್ಕೆ ಅಂತಲೇ ಇರ್ತಾರೆ. ದುಡ್ಡು ಮಾಡೋವರೆಗೂ ನೀವು ಏಕ್ದಮ್ ಸೈಲೆಂಟ್ ಆಗಿ ಇರಬೇಕು. ಈ ವಿಷಯನ, ಈ ರಹಸ್ಯನ ಯಾರ ಜೊತೆನೂ ಶೇರ್ ಮಾಡ್ಕೋಬಾರ್ದು ಅಂತ ನಿಮಗೆ ತಿಳಿಸ್ತೀನಿ. ನಿಮಗೆ ಈ ಸೀಕ್ರೆಟ್ ತಿಳ್ಕೊಬೇಕು ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಾಂಕ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ. ನಾನು ಕೂಡ ಸೂಪರ್ ಆಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆನಂತರ ವಿಡಿಯೋ ನೋಡಿ, ವಿಡಿಯೋ ಮಿಸ್ ಮಾಡಿಬಿಡಿ, ಎಂಡ್ವರೆಗೂ ವಿಡಿಯೋ ನೋಡಿ. ತುಂಬ ಇಂಪಾರ್ಟೆಂಟ್ ವಿಷಯ ಇದರಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮನಿ ಸೇವಿಂಗ್ ಮಾಡೋದನ್ನ ಯಾರಿಗೂ ಹೇಳ್ದಲೇ ತುಂಬ ಸೀಕ್ರೆಟ್ ಆಗಿ ಇಟ್ಕೋಬೇಕಂತೆ. ಹಾಗಂತ ದೊಡ್ಡ ದೊಡ್ಡ ತಜ್ಞರೇ ಹೇಳಿದ್ದಾರೆ. ನಾವು ಯಾರಿಗಾದ್ರೂ ಹೇಳಿದ್ರೆ ನಮಗೆ ನೆಗೆಟಿವ್ ಎನರ್ಜಿ ಸಿಗುತ್ತೆ, ಪಾಸಿಟಿವ್ ಎನರ್ಜಿ ಸಿಗೋದಿಲ್ಲ. ಸೊ ನಾವು ಈ ವಿಷಯನ ಯಾರ ಜೊತೆನಾದ್ರು ಶೇರ್ ಮಾಡಿಕೊಂಡ್ರೆ ಅಸೂಯೆ ಪಡೋರು ಜಾಸ್ತಿ, ನಮ್ಮನ್ನ ದುರುಪಯೋಗ ಪಡೋರು ಜಾಸ್ತಿ, ಮತ್ತು ಹಿಂದೆ ಇರೋ ಸಮಸ್ಯೆನ ನಮಗೆ ತಂದು ಹೂಡೋರು ಜಾಸ್ತಿ. ಆದ್ದರಿಂದ ನಾವು ಮನಿ ಸೇವಿಂಗ್ ಮಾಡ್ತಿದ್ದೀವಿ ಅನ್ನೋದು ಇದು ತುಂಬ ಸೀಕ್ರೆಟ್ ಆಗಿರಬೇಕು, ಸೈಲೆಂಟ್ ಆಗಿ ಮಾಡಬೇಕು, ಯಾರ ಜೊತೆನೂ ಶೇರ್ ಮಾಡ್ಕೋಬಾರ್ದು. ಸೊ ಯಾವ ರೀತಿ ರಹಸ್ಯ ಕಾಪಾಡೋದು ಅಂತ ನಾನು ಹೇಳ್ತೀನಿ. ಇದು ತುಂಬ ಇಂಪಾರ್ಟೆಂಟ್. ಈ ರಹಸ್ಯಗಳನ್ನ ತಿಳ್ಕೊಳ್ಳಿ. ನೀವು ಕೂಡ ಮನಿ ಸೇವಿಂಗ್ ಮಾಡಿ. ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಸೀಕ್ರೆಟ್ ಯಾವುದಪ್ಪ ಅಂದರೆ ಹಣ ವಿಷಯ ಅಂತ ಬಂದಾಗ ಪ್ರತಿಯೊಬ್ಬರಿಗೂ ಇದು ಪರ್ಸ್ನಲ್ ಮ್ಯಾಟರ್, ಸೀಕ್ರೆಟ್ ಮ್ಯಾಟರ್ ಆಗಿರುತ್ತೆ. ಸೊ ನಂಬರ್ 2 ಸೀಕ್ರೆಟ್ ಯಾವುದಪ್ಪ ಅಂದರೆ ನಾವು ಯಾರ ಹತ್ರನೂ ಅಡ್ವೈಸ್ ಕೇಳೋದಕ್ಕೆ ಹೋಗಬಾರ್ದು. ಯಾಕಪ್ಪ ಅಂದರೆ 10 ಜನ ಹತ್ರ ನಾವು ಅಡ್ವೈಸ್ ಕೇಳೋಕೆ ಹೋದರೆ 10 ಥರ ನಮಗೆ ಅಡ್ವೈಸ್ ಕೊಡ್ತಾರೆ, ನಮಗೆ ಕನ್ಫ್ಯೂಸ್ ಮಾಡ್ತಾರೆ. ಸೊ ಯಾರ ಹತ್ರನೂ ನಾವು ಅಡ್ವೈಸ್ ಕೇಳೋದು ಬೇಡ. ಯಾರ ಹತ್ರ ನಾವು ಅಡ್ವೈಸ್ ಕೇಳೋಕೆ ಹೋದರೆ ನಮ್ಮ ಭವಿಷ್ಯನೇ ಸಾಯಿಸ್ಬಿಡ್ತಾರೆ. ನಮಗೆ 10 ಥರದ ಮಾತು ಹೇಳ್ಬಿಟ್ಟು ನಮಗೆ ಕನ್ಫ್ಯೂಸ್ ಮಾಡ್ತಾರೆ. ಸೊ ಯಾರು ನಿಮ್ಮ ವೆಲ್ ವಿಷರ್ಸ್ ಇರ್ತಾರೆ, ಇವ್ರ ಮಾತು ಕೇಳಿದ್ರೆ ನನಗೆ ಹೆಲ್ಪ್ ಆಗುತ್ತೆ ನಿಮಗೆ ಅಂತ ಇದ್ದರೆ ಅವ್ರ ಹತ್ರ ಮಾತ್ರ ಅಡ್ವೈಸ್ ಕೇಳಿ. ಇನ್ನು ಉಳಿದಿರೋರ ಹತ್ರ ಅಡ್ವೈಸ್ ಕೇಳೋಕೆ ಹೋಗಬೇಡಿ. ಇದು ತುಂಬ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಥರ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇದಾಗಿತ್ತು ನಂಬರ್ 2. 3 ರಹಸ್ಯ ಯಾವುದಪ್ಪ ಅಂದರೆ ನಾವು ದುಡ್ಡು ಮಾಡೋವರೆಗೂ, ದುಡ್ಡು ಮಾಡಿದ ಮೇಲೂ ನಮ್ಮಲ್ಲಿ ಗರ್ವ ಅನ್ನೋದು ಬರಬಾರ್ದು. ನಾನು ದುಡ್ಡು ಮಾಡಿಬಿಟ್ಟೆ, ದುಡ್ಡು ಮಾಡ್ತಾಯಿದ್ದೀನಿ, ನಾನೇ ರಿಚ್ ಪರ್ಸನ್ ಅನ್ನೋ ಗರ್ವ ನಮ್ಮ ಮನಸ್ಸಲ್ಲಿ ಯಾವತ್ತೂ ಕೂಡ ಬರಬಾರ್ದು. ದುಡ್ಡು ಮಾಡಿಬಿಟ್ಟೆ ಅನ್ನೋ ಗರ್ವ ಏನಾದರೂ ನಮ್ಮಲ್ಲಿ ಒಂದ್ಸರಿ ಬಂದ್ಬಿಟ್ರೆ ಅದು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಒಂದು ಸ್ಥಾನಮಾನಕ್ಕೆ ಕರ್ಕೊಂಡು ಹೋಗಿದ್ರು ಮತ್ತೆ ನೇರ ನಿಮ್ಮ ಮೊದಲಿನ ಸ್ಥಿತಿಗೆ ಕರ್ಕೊಂಬಂದು ಬಿಡುತ್ತೆ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವು ತುಂಬ ಸಿಂಪಲ್ ಆಗಿರಿ. ಶೋ ಆಫ್ ಬುದ್ಧಿ ತೋರ್ಸೋಕೆ ಹೋಗಬೇಡಿ, ಯಾರ ಹತ್ರನೂ ಗರ್ವ ಪಡಬೇಡಿ. ನಿಮಗೆ ನೀವೇ ಆದಷ್ಟು ಸಿಂಪಲ್ ಆಗಿ ಇರೋದಕ್ಕೆ ಟ್ರೈ ಮಾಡಿ. ನಿಮ್ಮ ಡ್ರೆಸ್ ಸೆನ್ಸ್ ಇರ್ಬೋದು, ಅಥವಾ ನೀವು ಯೂಸ್ ಮಾಡೋ ಫೋನ್ ಆಗಿರ್ಬೋದು, ನೀವು ಎಲ್ಲರೂ ಜೊತೆ ಹೇಗೆ ನಡ್ಕೊಳ್ತೀರಾ ಆ ರೀತಿ ಆಗಿರ್ಬೋದು. ಗರ್ವ ಪಡೋದಕ್ಕೆ ಹೋಗ್ಬಿಡಿ. ಸೊ ಸಿಂಪಲ್ ಆಗಿ ಲೈಫ್ ಲೀಡ್ ಮಾಡಿ. ಮಾತಾಡೋ ರೀತಿ ಆಗಿರ್ಬೋದು, ನಾವು ರಿಚ್ ಥರ ಆ್ಯಕ್ಟ್ ಮಾಡೋದು ಬೇಡ. ರಿಚ್ ಲೈಫ್ ನೀವು ತೋರಿಸ್ಕೊಬಿಡಿ. ಎಲ್ಲರ ಜೊತೆ ಗೌರವಾನ್ವಿತರಾಗಿರಿ, ಗೌರವದಿಂದ ಮಾತಾಡಿ, ಎಲ್ಲರೂ ಗೌರವವಾಗಿ ನಡೆಸ್ಕೊಳ್ಳಿ ಅನ್ನೋದು ಇರಲಿ. ಎಲ್ಲರ ಜೊತೆ ಗೌರವವಾಗಿ ಇರಿ. ಶೋ ಆಫ್ ಬೇಡ, ಸಿಂಪಲ್ ಆಗಿ ಲೈಫಲ್ಲಿ ಇರಿ. ಖರ್ಚು ಕಮ್ಮಿ ಮಾಡಿ, ಸೇವಿಂಗ್ ಜಾಸ್ತಿ ಮಾಡಿ. ಮಾಡೋದ್ರಿಂದ ನಿಮ್ಮ ವರ್ಕ್ ಕಡೆ ಜಾಸ್ತಿ ಗಮನ ಕೊಡೋದಕ್ಕೆ ಆಗುತ್ತೆ. ನೀವೇನು ಅಂದ್ಕೊಂಡಿದ್ದೀರಾ ಅದ್ರ ಮೇಲೆ ಫೋಕಸ್ ನಿಮಗೆ ಬೆಳೆಯುತ್ತೆ.
ಇದು ನಿಮ್ಮ ಸ್ಕಿಲ್ಸ್ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂತರ ರಹಸ್ಯ ಏನು ಅಂದರೆ, ನೀವು ದುಡ್ಡು ಮಾಡುವವರೆಗೂ ಇರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ರಹಸ್ಯ ಇರ್ಬೋದು. ಮಾಡಬೇಕು ಅಂದ್ಕೊಂಡಿದ್ದೀರಾ, ಎಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ, ನಿಮ್ಮ ಲೈಫಲ್ಲಿ ಎಷ್ಟೆಲ್ಲ ಸಾಹಸಗಳನ್ನ ಮಾಡ್ತಾ ಇದ್ದೀರಾ. ಮುಂಚಿತವಾಗಿ ಯಾರ ಜೊತೆನೂ ಹೇಳ್ಕೊಳಕ್ ಹೋಗ್ಬೇಡಿ. ಅಕಸ್ಮಾತ್ ನೀವು ಹೇಳ್ಕೊಂಡಿದ್ದೆ ಆಗಿದ್ರೆ ಅಸೂಹೆ ಪಡ್ತಾರೆ. ಅಸೂಹೆಯಿಂದ ಈ ಕೆಲಸ ಕೆಡುವಂತಹ ಚಾನ್ಸಸ್ ತುಂಬಾನೇ ಇರುತ್ತೆ. ನಿಮಗೆ ಆ ಕೆಲಸ ಸಕ್ಸಸ್ ಆಗೋದಕ್ಕೆ ಬಿಡೋದಿಲ್ಲ. ಸೀಕ್ರೆಟ್ ಇದಾಗಿತ್ತು. ಸೀಕ್ರೆಟ್ ಯಾವುದಪ್ಪ ಅಂದರೆ, ಕುಟುಂಬದ ಸಮಸ್ಯೆ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಫ್ಯಾಮಿಲೀಸ್ ಇರ್ಬೋದು. ಈ ನಿಮ್ಮ ಕುಟುಂಬದ ಸಮಸ್ಯೆ ಅಥವಾ ಹಣಕಾಸಿನ ಸಮಸ್ಯೆ ಏನೇ ಇರ್ಬೋದು, ಯಾರ ಹತ್ರನೂ ಶೇರ್ ಹೋಗ್ಬೇಡಿ. ಯಾಕಂದರೆ ನಿಮ್ಮ ವೀಕ್ನೆಸ್ ಪಾಯಿಂಟ್ ಅವ್ರು ತಿಳ್ಕೊಂಡು ನಿಮ್ಮನ್ನು ದುರುಪಯೋಗ ಪಡಿಸ್ಕೊತಾರೆ. ಸೊ ಆದ್ದರಿಂದ ನೀವು ಈ ವಿಷಯದಲ್ಲೆಲ್ಲ ತುಂಬ ಎಚ್ಚರಿಕೆ ಆಗಿರಬೇಕು. ನೀವು ಲೈಫಲ್ಲಿ ಮುಂದೆ ಹೋಗಬೇಕು, ಒಂದು ಸ್ಥಾನ ನಿಮಗೆ ಸಿಗಬೇಕು ಅನ್ನೋದಾದರೆ ಈ ರೀತಿ ಚಿಕ್ಕ ಪುಟ್ಟ ಪಾಯಿಂಟ್ಸ್ ಎಲ್ಲ ನೀವು ತುಂಬ ಮೇಂಟೈನ್ ಮಾಡಬೇಕಾಗುತ್ತೆ, ಸೀಕ್ರೆಟಾಗಿ ಇಡಬೇಕಾಗುತ್ತೆ ನಿಮ್ಮ ಲೈಫಲ್ಲಿ. ರಹಸ್ಯ ಏನಪ್ಪ ಅಂದರೆ ಹೂಡಿಕೆ ಆಗಿರ್ಬೋದು, ನಿಮಗೆ ನಷ್ಟ ಆಗಿರ್ಬೋದು ಅಥವಾ ಲಾಭ ಆಗಿರ್ಬೋದು, ಏನೇ ನಿಮಗೆ ಸಿಕ್ಕಿದ್ರು ಲೈಫಲ್ಲಿ ಆದಷ್ಟು ಸೀಕ್ರೆಟ್ ಆಗಿ ಇಡಿ. ಇದನ್ನು ನಿಮಗೆ ಏನು ಲಾಭ ಆಗಿದೆ, ಏನು ನಷ್ಟ ಆಗಿದೆ ಪ್ರಾಪರ್ಟಿಲಿ, ಇದನ್ನೆಲ್ಲ ನೀವು ಯಾರ ಹತ್ರನೂ ಶೇರ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆದಷ್ಟು ನೀವು ಸೀಕ್ರೆಟ್ ಆಗಿಡಿ. ಇದನ್ನೆಲ್ಲ ಸೀಕ್ರೆಟ್ಸ್ನೆಲ್ಲ ಹಣವಂತರು ಸೀಕ್ರೆಟ್ ಆಗಿ ಇಟ್ಕೋತಾರೆ, ಯಾರ ಜೊತೆನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನೀವೇನು ದಾನ ಮಾಡ್ತಾ ಇದ್ದೀರಾ, ಯಾರಿಗೆ ಎಷ್ಟು ಕೊಡ್ತಾ ಇದ್ದೀರಾ, ಎಲ್ಲಿ ನೀವು ಹೂಡಿಕೆ ಮಾಡ್ತಾ ಇದ್ದೀರಾ, ಎಷ್ಟು ಉಳಿತಾಯ ಮಾಡ್ತಿದ್ದೀರಾ, ಈ ಥರದ್ದೆಲ್ಲ ರಹಸ್ಯವಾಗಿಯೇ ಅವ್ರು ಇಟ್ಕೊಂಡು ತುಂಬ ರಿಚ್ ಪರ್ಸನ್ ಆಗಿ ಬೆಳೀತಾ ಇದ್ದಾರೆ. ನೀವು ಕೂಡ ಈ ರೀತಿ ಟಿಪ್ಸ್ನ ಯೂಸ್ ಮಾಡಿ, ಇದೇ ರೀತಿ ಫಾಲೋ ಮಾಡಿ, ಈ ರೀತಿ ರಹಸ್ಯ ನೀವು ಕೂಡ ಮೇಂಟೈನ್ ಮಾಡಿದ್ರೆ ನೀವು ನಿಮ್ಮ ರೀಚ್ನ ತಲುಪ್ಬೋದು ಅಂತ ಹೇಳ್ತೀನಿ. ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಲವ್ ಯು ಆಲ್. ಬಾಯ್ ಬಾಯ್.